ವಿನಂತಿ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಸುಣಗೋಳ ಅವರಿಗೆ ಕೌಜಳಿಗೆ ಅವರಿಗೆ ಹಾಡಿಕೆ ನಡೆದದ. ಹೌದು. ನೀ ಅವನ ಬೇಯು ನೀ ಬೇಯ್ಲಿ ಹೌದಿಲ್ಲ. ನಿಮ್ಗ ಹೊಂದಾಣಿಕೆ ಇತ್ತಂದ್ರ ಚರ್ಚೆ ಮಾಡೋದು. ಪಾಲ್ ಬಿಡಿಸಿ ಅಂತೇಳಿ ಪಲ್ಲಿಟ್ಟಾರು. ಅದಕ್ಕೆ ನಿನಗ ನಡಿತೈತಂದ್ರ ಹಂಗ ಹೇಳು. ಹೆಂಗ ನಡೆಯಂಗಿಲ್ಲಪ್ಪ ಅಂತಂದ್ರ ನಾ ಇವ್ರನ್ನ ಬಂದ ಮಾಡಿಸಿ ಬಿಡ್ತೀನಿ. ನಾ ಕೇಳಂಗಿಲ್ಲ ನಡೆಯಬೇಕ್ರಲ್ಲ ನಾನು ಹೇಳ್ತೀರ ನೀನು 10 ಮಾತಾಡು ಅವ್ 10 ಮಾತಾಡ್ಲಿ, ಇಬ್ಬರಿಗೆ ಹೊಂದಾಣಿಕೆ ಬೇಕು. ಯಾವ ಮಾತಾಡ್ರಿ ಮಾತಾಡ್ಸ್ಬೇಕು. ನಾ ಗಂಡಿಗೆ ಏನ್ ಮಾತಾಡೋ ಪದ್ಧತಿ ಆಕಿ ಮಾತಾಡ್ರಿ. ನೀವು ಇಬ್ರು ಇರ್ತೀರಿ ಕರಿ ಹಿಂದ ಕೂತವ್ರು ಉಡಾಳ ಇರ್ತಾರ, ಅದಕ್ಕೆ ಬೆಂಕಿ ಹಚ್ತಿರ್ತಾರ. ಇವ್ ಹಿಂದ ಕೂತವ್ರ ನಾವ್ ಮುಂದೆ ಅದಕ್ಕೆ ನೀವು ಶಾನ್ಯಾರ ಇರ್ಬೇಕು. ಹೌದಿಲ್ಲ. ನಾ ಸಂಧಿಗೊಮ್ಮೆ ನಿಮ್ಮನ್ನ ತರಿಬೇ ಬಿಡವ. ಏಕವಚನದಾಗ ಮಾತಾಡೋದಿತ್ತಂದ್ರ ನಿಮಗ್ ಇಬ್ಬರಿಗೆ ಹೊಂದಾಣಿಕೆ ಬೇಕು. ಆಯ್ತಾಯ್ತು. ಹೊಂದಾಣಿಕೆ ತೆತ್ತಂತಂದ್ರ ನಾ ಅದ್ರ ಬಂದ ಮಾಡಿಸಿ ಬಿಡ್ತೀನಿ. ಹೆಂಗ್ರಿ ಮೇಡಮ್ ಅವ್ರ ಲಕ್ಕ ಅವ್ರ ನಿಮಗ್ ಬಿಟ್ಕೊಟ್ಟು ವಿಷಯ ನಡೀತೈತಂದ್ರ ಹಂಗ. ಲಕ್ಷ್ಮಿ ನಿಮಗೆ ಅದಕ್ಕ ಹೇಳತ್ತೀನಿ. ನಿಮ್ಮ ಇಬ್ರು ಇನ್ನು ಮುಂದಿನ ಪಾಲಕ್ ಬಂದು ನೀನ ಈ ಚರ್ಚೆ ಮಾಡುದು. ವೈನಿ ಬೇಕಾದ ಮಾತಾಡ ನಮ್ಮ ಅಣ್ಣ ಹೆಂಗಿಲ್ಲ ಅಂದ್ರೆ ನಾ ಬಂದ್ ಮಾಡಿಸಿಬಿಡ್ತೀನಿ. ನಮ್ಮ ಅಣ್ಣ ಮತ್ ನಿನಗ್ ಮಾತಾಡಕತ್ತ ಗಪ್ಪ ಇರ್ಬೇಕ ಸರ. ಪುರಾಣ ಆಧಾರಬದ್ಧವಾಗಿ ಹೆಂಡತಿಗೆ ಏನ್ ಮಾತಾಡ್ಬೇಕಲ್ಲ ಪುರಾಣದಾಗಿದ್ದಂತ ನಾ ಮಾತಾಡ್ತಾನ. ಅವರು ಪುರಾಣ ಆಧಾರಬದ್ಧವಾಗಿ ಗಂಡಿಗೆ ಏನೇನ್ ಮಾತಾಡ್ಬೇಕಾಗಿತ್ಲ ಮಾತಾಡ್ಲಿ. ನಾ ಮಾತಾಡ್ಸ್ಕೊತೀನಿ. ಅದಕ್ಕೇನ್ ಸಂತೋಷ ಐತಿ. ಅಂದ್ರ ಹಾಡ್ಕಿ ಹೌದಲ್ಲ. ಅದಕ್ಕ ನಮ್ದೇನ್ ಬಂತಿರಲ್ಲ ಮಾತಾಡ್ಲಿ ಅವರು. ಹೌದಲ್ಲ. ನಾವ್ ಅವ್ರಿಗೆ ಮಾತಾಡ್ನು ಅವ್ರಿಗೆ ನಮಗ್ ಮಾತಾಡ್ಲಿ. ಮತ್ತೆ ಮಾತಾಡ್ಕೊಂಡ್ ಸಂಸಾರ ಮಾಡ್ಲಿಕ್ಕೆ ಮತ್ ಬಾಯಿ ಹಂಗ ಜಗುದ್ರ ಸರ್ ಅದ ಮಾಸ್ತರ್ ನೀನ್ ಅನ್ಸೋ. ಅದಕ್ಕ ನಡಬಾರಕ್ ಬಂದ ಎಲ್ಲ ಹುದಿಲಿಗೆ ಬೀಳಬಾರದು. ಅಂದ್ರೆ ನಿಮ್ ಜವಾಬ್ದಾರಿ ನಿಮ್ ಅಂಜಿಕೆ ನಿಮಗ. ನೀವು ನೋಡ್ಕೋರಿ, ನಾ ನೋಡ್ಕೋಬೇಕಾಗತ್ತೆ. ಕೌಜುಲಿಗೆ ಅವ್ ಏಕವಚನದಾಗ ಮಾತಾಡ್ತಿದ್ದ ಹಾಗೆ ನೀ ಏನ್ ಮಾಡ್ತಿದ್ಪ ಅಂತೇಳಿ ಕಮಿಟಾರ್ ನನಗ್ ಬಂದ್ರಂದ್ರ ಆಗ ನಾ ನಡುವ ಶೋಡು ಪ್ರಸಂಗ ಬರಬಾರ್ದು. ಹೌದು. ಅದಕ್ಕ ಈಗ ಯಾರು ಗಚ್ಚಂಗ ತಡ್ಡ ಬಡದ್ ಬಿಟ್ರ ಹಿಡಿತಾವ. ಹೌದು ಹೌದಿಲ್ಲ. ಅದಕ್ಕೆ ಎಟ್ಟು ಗುರು ಕೊಟ್ಟ ನಟ್ರ ಮಟ್ಟಿಗೆ ನೀವು ಬೆಕ್ಕನಂಗ ತೂರಿಯಾಡ್ರಿ. ಹೌದು. ನಾ ಕೇಳಿದಾಗ ಆಧಾರ ಇರ್ಬೇಕು. ಹೌದಿಲ್ಲ. ಯಾಕಪ್ಪ ಅಂದ್ರ ಪಾರ್ವತಿ ಅಂದ್ರ ಹೇತಿ, ಶಿವ ಅಂದ್ರ ಗಂಡ. ಹೌದಿಲ್ಲ. ಗಂಡ ಹೇತಿ ಮಾತಾಡೋಕೆ, ಹೇತಿ ಗಂಡ ಮಾತಾಡವ, ಅದು ವಾಕ್ವಾದ ಅದೇ ಹರದೇಶಿ ನಾಗೇಶಿ. ನಿಮ್ ಇಬ್ಬರಿಗೂ ಅಭಿಪ್ರಾಯ ಇತ್ತಂದ್ರ ಮಾಡಿ ಚರ್ಚೆ ಮಾಡಿಕೊಡ್ರಿ. ಮತ್ತ ಅದು ಸ್ವಲ್ಪ ಗಂಡ ಅತ್ತ ಹೇತಿ ಇತ್ತಂದ್ರ ಇದು ಜಗಳ ಹತ್ತೈತಿ. ನೀನೇ ಕೂಡ್ಸುದ್ಲ ಹಿರಿಯಾಗಿ ಅದನ್ನ ಲಾಸ್ಟ್ ಕೂಡಿಸ್ತೀವಿ. ಈಗ ಮೊದಲ ಹೇಳ್ತಂದ್ರೆ ಹೇಳಿ ಕೂಡ್ಸವ ಇರ್ಲಿ. ಮಾಡಿ ಪ್ರಶ್ನೆ ಚೀಟ್ ರೆಡಿ ಇದ್ದಪ್ಪ ಅಂತಂದ್ರ ಈ ಸಣ್ಣ ಮುಗಿದಂತರ ಇನ್ನು ಬರಿದಿತ್ತಂದ್ರ ಒಟ್ಟಿಗೆ ಸಣ್ಣ ಮುಗಿದ್ರೊಳಗಾಗಿ ಪ್ರಯತ್ನ ಮಾಡಿ ಎರಡು ಮೇಳ ಏಕಕಾಲಕ್ಕನ ತಂದು ಕೊಡ್ಬೇಕಂತೇಳಿ ವಿನಂತಿ ಅದ. ಹೌದ್ರಿ. ಪ್ರಶ್ನೆ ತೆಗ್ದನ್ ಸರ್ ಒಂದ್ ಚೀಟಿನೂ ಬರ್ದನ್ರಿ. ಅಂದ್ರೆ ನಾನು ಹಾಡೋದು ಬಿಟ್ಟು ಹೋಗಿ ಬರಿಬೇಕ್ರಿ. ಕೊಡ್ತೀನಿ. ಅವ್ರ ಪದ ಮುಗಿದ್ರೊಳಗಾಗಿ ಆಯ್ತಾಯ್ತು ನೀವು ರೆಡಿ ಮಾಡಿಕೊಡಿ. ಆಯ್ತಾಯ್ತು ಸರ್. ಇನ್ನೊಂದು ಚೀಟ್ ನೋಡ್ರಿ ಒಟ್ಟ. ಆಯ್ತು. ಹೌದಾ ಇಲ್ಲ. ಅದಕ್ಕೆ ಇಬ್ಬರಿಗೂ ನಾವು ನಿನಗಷ್ಟೇ ಇಲ್ಲ ಇಬ್ಬರಿಗೂ ಟೈಮಿಂಗ್ ಕೊಡ್ತೀವಿ. ಯಾಕಂದ್ರ ಹಾಡೋದು ಇವ್ರದಾಗೈತಿ, ಬರಿದು ಇವ್ರದಾಗೈತಿ. ಹಿಂದ 5 ಮ್ಯಾಲ ಆದ್ರೂ ಈಚೆ ಕಡೆ ಅನ್ನ ಬರಿಬೇಕ, ಬರಿಬೇಕು. ಮರ್ಯಾದೆ ಮುತ್ತೊಂದು ಕಾಡುದು, ಇಟ್ಟಲ್ಲೊಂದು ಕಾಡುದು, ಹಿಂದ ಕೂತಾವ್ರದ್ದು ಕಾಡುದಿಲ್ಲ. ಅವ್ರೇನ ಜಗದಂದ್ರ ಜಗದ ಹೋದ್ರು. ಇಲ್ಲಿ ಕಾಚಿ ಸೈಲ್ ಆಗುದು ಎರಡು ಮ್ಯಾಲಿಂದ. ಸಿದ್ದರಾಮಯ್ಯ ಕಿಚಡಿ ತಿಂದಾರು ಅವ್ರಿಬ್ರು ಬಿಟ್ಟು ಲೆಕ್ಕ ಹಾಕಿ ಹಾಡಿಕೆ ಮಾಡುದು ನಿಂದು ಐತಿ. ಅವ್ರು ಬರೆದು ಕೊಟ್ಟದ್ದು ಓದೋದು ಅಷ್ಟ ಇಲ್ಲ. ಹೊಳಿ ವಿಚಾರ ಮಾಡ್ಕೋಬೇಕು. ಇದು ಹುದುರಿಗೆ ಬಿದ್ದೈತಿ ಒಂದು ಸರಳ ಹಾದಿ ಹಿಡಿದೈತು. ನೀನು ಚೆಕ್ ಮಾಡು, ನೀನು ಚೆಕ್ ಮಾಡ್ಕೊ. ಮುಂದಿನ ಪಾಳ್ಯಕ್ಕೆ ರೆಡಿ ಬರ್ರಿ. ಹೌದಪ್ಪ ಬರಾಬರಿ ಐತಿ. ಇಲ್ಲಿ ಐತಿ ನೋಡ್ರಿ. ಸಾಕ್ಷಾತ್ ಭಗವಂತ ವೇದವ್ಯಾಸನ ಅವತಾರ ತೊಡುವುದಕ್ಕ ಬಂಧನ ಮರುತೇಕ. ಹದಿನೆಂಟು ಪುರಾಣ ಬರದ ಇಟ್ಟಾನ ಹಿಂಗೈತಿ ನನ್ನ ಲೇಖ. ಹುಡುಗಿ 14 ಪುರಾಣವೆಲ್ಲ ಬರದ ಇಟ್ಟಾನ ಹೆಣ್ಣಿಂದಿಲ್ಲ ಉಳಕ. ರಾಜ
ಜಾಹಿರಾತ ಜಗಕ್ಕ ಹಾಡ್ಕಿಗೆ ಜಾಹಿರಾತ ಜಗಕ್ಕ ನಡೆದಾನೂರ ತುಂಬ ಬೆಳಕ ಹುಡುಗ ವಿಠಲ ಹಿಂಗ ಹಾಡ ಬರ್ತಾನ ನರಿ ಹೊತ್ತಾಗ ಕಬ್ಬಿನ ಪಡಕ ಜೋಡಿಯ ಕಳಕರ ಹೋಗಿ ಕೂಡಿ ಕೆಡವುದ್ಯಾಕೋ ದೇಶದೊಳಗ ನಮ್ಮ ವಾಸು ನಮಿತ್ತನ್ಯಾಳ ಜಾಹಿರಾತ ಜಗಕ್ಕ ಹಾಡ್ಕಿಗೆ ಜಾಹಿರಾತ ಜಗಕ್ಕ ತಂದೆ ಮಾಳಿಗರಾಯ ಬಂದು ನೆನದಾನೂರ ತುಂಬ ಬೆಳಕ ಗಂಟಲ ಹಿಂಗ ಹಾಡ ಬರ್ತಾನ ನರಿ ಹೊತ್ತಾಗ ಕಬ್ಬಿನ ಪಡಕ ದುಡಿದ ಸಬರಾಗ ಕುಣಿದಾಡಿ ಆಡಬೇಕಾಡಿ ನಂತರ ದುಡಿದ ಸಬರಾಗ ಜಿಗದಾಡಿ ಆಡಬೇಕ ಎಣ್ಣ ಗಂಡಿನ ಲೆಕ್ಕ